ರೇಣುಕಾಚಾರ್ಯ ಯಾವತ್ತು ಹಿಂಗೆ ಜನರ ಮಧ್ಯೆ ಸದಾ ಹಸನ್ಮುಖಿ ಯಾವತ್ತೂ ಒಕ್ಕರಿಸಿ ಅಲ್ಲ ಬೇಗ ನಾನು ಸಭೆಯಲ್ಲಿಲ್ಲ. ದಾವಣಗೆರೆ ದಕ್ಷಿಣ ನಮ್ಮ ರಾಷ್ಟ್ರೀಯ ನಾಯಕರು, ರಾಜ್ಯದ ಅಧ್ಯಕ್ಷರು, ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ಎರಡು ಉಪಚುನಾವಣೆಯಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿನ ಗೆಲ್ಲಿಸಬೇಕು. ಅಭ್ಯರ್ಥಿಗಳ ಘೋಷಣೆ ಈಗಾಗಲ್ಲ, ಅದು ರಾಷ್ಟ್ರೀಯ ನಾಯಕರು, ರಾಜ್ಯದ ಅಧ್ಯಕ್ಷರು ತೀರ್ಮಾನ ಮಾಡ್ತಾರೆ. ಅಭ್ಯರ್ಥಿ ನಾವು ಯಾರು ಅಂತ ಯಾವ ಸಂದರ್ಭ ಕೇಳಿ ಹೇಳ್ತೀವಿ, ಇಲ್ಲ ಅಂತ ನಮ್ಮ ಅಭಿಪ್ರಾಯ ಕೇಳ್ತಾರೆ, ಹೇಳ್ತೀವಿ. ಆದರೆ ನಮ್ಮ ರಾಷ್ಟ್ರೀಯ ನಾಯಕರ ಮುಂದೆ ನಮ್ಮ ರಾಜ್ಯದ ಅಧ್ಯಕ್ಷರ ನೇತೃತ್ವ ನಡೀತಕ್ಕಂಥ ಎರಡು ಉಪಚುನಾವಣೆ, ಈ ಎರಡು ಉಪಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಗೆಲ್ಲಿಸಬೇಕು. ಆ ನಿಟ್ಟಿನಲ್ಲಿ ಕೆಲಸ ಮಾಡೋಕ್ಕೆ ನಮಗೆ ಹೇಳಿದರೆ ನಾವೆಲ್ಲ ಒಟ್ಟಾಗಿ ಒಂದೇ ಕೆಲಸ ಮಾಡ್ತೀವಿ. ನೋಡೋಣ, ಇಲ್ಲಿ ಟೀಮ್ ಅಲ್ಲ, ನಾವೆಲ್ಲ BJP ಜೊತೆಗಿದ್ದೀವಿ. ಭಾರತೀಯ ಜನತಾ ಪಾರ್ಟಿ ನಮಗೆ ತಾಯಿ ಸಮಾನ. ಯಡಿಯೂರಪ್ಪನವರು ಅಗ್ರಮಾನ್ಯ ನಾಯಕರು, 50 ವರ್ಷಗಳ ಕಾಲ ಸುದೀರ್ಘ ರಾಜಕಾರಣದಲ್ಲಿದ್ದರೆ ಯಾವ ಸಂದರ್ಭದಲ್ಲಿ ಯಾರ್ಯಾರ ಹೆಸರು ಹೇಳಿದ್ರೆ ಎಲ್ಲ ಗೊತ್ತಿದೆ, ಅವ್ರಿಗೆ ಗೊತ್ತಿದೆ ಯಾರಿಗೆ ಗೆಲ್ತಕ್ಕಂಥ ತಾಕತ್ತು. ಯಡಿಯೂರಪ್ಪನವ್ರಿಗೆ ಬಿಟ್ಟಂಥ ವಿಚಾರ, ಅವ್ರ ನಾಯಕರು, ಅವ್ರಿಗೆ ನಾವು ಹಿಂಗೆ ಹೇಳೋಗೆ ನೀವು ಹೆಸರು ಹೇಳ್ರಿ ಅಂತ ನಾವು ಹೇಳೋಕ್ಕಾಗುತ್ತಾ ಯಡಿಯೂರಪ್ಪನವ್ರಿಗೆ? ಈಗ ಮಾಧ್ಯಮ ಸ್ನೇಹಿತರು ಇದ್ರಿ ಎದುರಿಗೆ ಯಾರ್ಯಾರು ಭಾಗವಹಿಸ್ಯಾರೆ ಅಂತ ಅಲ್ಲ, ಅವ್ರ ಕಡೆಗೆ ಚೀಟಿ ನಾವ್ಯಾರು ಕೊಟ್ಟಿಲ್ಲ, ಯಾರ ಹೆಸರು ಕೊಟ್ಟಿಲ್ಲ. ಕೊಡೋವಷ್ಟು ಯಡಿಯೂರಪ್ಪನವ್ರಿಗೆ ಹೇಳೋಷ್ಟು ದೊಡ್ಡ ಮನುಷ್ಯನೂ ಅಲ್ಲ. ಯಡಿಯೂರಪ್ಪ ನಮ್ಮ ಮಾತು ಕೇಳ್ತಕ್ಕಂಥ ಕೀಳು ಮಟ್ಟದ ರಾಜಕಾರಣಿ ಅಲ್ಲ. ಯಡಿಯೂರಪ್ಪನೇ. ಯಡಿಯೂರಪ್ಪ ಗುಡಿಗಿರಿ ವಿಧಾನಸೌಧ ನೋಡಿರೋದು. ಯಡಿಯೂರಪ್ಪನವರು ಕರ್ನಾಟಕದಲ್ಲಿ, ದಕ್ಷಿಣ ಭಾರತದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸಿದ ಮೇರು ನಾಯಕ. ಅವರ ತೀರ್ಮಾನವನ್ನು ಪ್ರಶ್ನಿಸ್ತಕ್ಕಂಥ ದೊಡ್ಡ ವ್ಯಕ್ತಿ. ನಾವು ಹೇಳೋಕ್ಕೂ ನಮಗೆ ಅಧಿಕಾರ ಇಲ್ಲ. ನಮ್ಮ ಹೆಸರು ಹೇಳ್ರಿ ಅಂತ ನಮ್ಗೆ ಹೇಳೋಷ್ಟು ದೊಡ್ಡವರು ಅಲ್ಲ. ಅಥವಾ ಯಡಿಯೂರಪ್ಪನವ್ರು ಹೇಳಿದ ಹೆಸರುಗಳನ್ನ ಕೇಳುವಷ್ಟು ಯಾರು ಟೀಕೆ ಮಾಡ್ತಾರಲ್ಲ, ಅವ್ರ ಟೀಕೆಗೆ ಉತ್ತರ ನಾನು ಕೊಡಲ್ಲ. ಅಲ್ಲ ಸರ್, ನಿಮ್ಮ ನಾಯಕರು ಹೇಳಿದ್ರು ಇವಾಗ ಬಿಜೆಪಿ ಹಾಳು ಮಾಡಿ ಮತ್ತೆ KJP ಕಟ್ಟೋದಕ್ಕೆ ಎಲ್ಲ ಮಾಡ್ತಾರೆ. ನಿಮ್ಮ ನಾಯಕರು ಯಾವ ಸುಮ್ಮನೆ ದಾರಿ ಬೀದಿ ಹೋಗಲ್ಲ ಮಾತಾ ಉತ್ತರ ಕೊಡೋಕ್ಕಾಗತ್ತಾ? ದಾರೆ ಹೋಗ್ತವೆ. ನಾವು ಆನೆ ಇದ್ದಂಗೆ ಇರಬೇಕು. ಏನಪ್ಪ, ದಾರಿಲಿ ಬೀದಿ ಹೋಗಲ್ಲ ಉತ್ತರ ನಾನು ಕೊಡೋಕ್ಕಾಗತ್ತಾ? ಅಣ್ಣ ಸುಮ್ಮನೆ ಯಾವ ಮಾತಾಡ್ತಾವಂತಂದು ಅವಕ್ಕೆಲ್ಲ ಉತ್ತರ ಕೊಡೋಕ್ಕಾಗತ್ತಾ? ಯಡಿಯೂರಪ್ಪ ಪ್ರಶ್ನಾತೀತ ನಾಯಕ. ಯಡಿಯೂರಪ್ಪನ ಪ್ರಶ್ನೆ ಮಾಡ್ತಕ್ಕಂಥ ಹಕ್ಕು ನಮಗೆ ಯಾರಿಗೂ ಇಲ್ಲ, ಧೈರ್ಯನೂ ಇಲ್ಲ. ದಕ್ಷಿಣ ಭಾರತದಲ್ಲಿ ಪಾರ್ಟಿಯನ್ನು ಕಟ್ಟಿ ಬೆಳೆಸಿದಂಥವ್ರು. ಇವತ್ತು ನಾವೇನಾದರೂ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದಿದ್ದೀವಿ ಅಂದರೆ, ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಬೆಳೆದಿದೆ ಅಂದರೆ, ಹಂಗೆ ತಮಿಳ್ನಾಡಲ್ಲಿ ಯಾಕೆ ಬರಲಿಲ್ಲ, ತೆಲಂಗಾಣದ ಯಾಕೆ ಬರಲಿಲ್ಲ, ಆಂಧ್ರದಲ್ಲಿ ಯಾಕೆ ಬರಲಿಲ್ಲ, ಕೇರಳದ ಯಾಕೆ BJP ಬರಲಿಲ್ಲ? ಅಲ್ಲಿ ಸ್ಥಳೀಯ ನಾಯಕತ್ವ ಇಲ್ಲ. ಇಲ್ಲಿ ಯಡಿಯೂರಪ್ಪ ಒಬ್ಬ ಅಗ್ರಮಾನ್ಯ ನಾಯಕ. ಅವ್ರ ಹೋರಾಟ, ಪಾದಯಾತ್ರೆ, ಧರಣಿ, ಸತ್ಯಾಗ್ರಹ, ಜೈಲು ಇವೆಲ್ಲವೂ ನೋಡಿ ಅವರು ಅನೌನ್ಸ್ ಮಾಡಿ ಸಮರ್ಥನೆ ಮಾಡ್ಕೊತಿರೋದು. ಅರೆ ಯಡಿಯೂರಪ್ಪನ ಕ್ವಶನ್ ಮಾಡೋ ಅಧಿಕಾರ ನಮ್ಗೆ ಐತೆ, ಪ್ರಶ್ನೆ ಮಾಡೋ ಅಧಿಕಾರ ನಮ್ಗೆ ಯಾರಿಗೂ ಇಲ್ಲ. ಯಡಿಯೂರಪ್ಪನೇ. ಅದೇನು ಚರ್ಚೆ ಆಗಿಲ್ಲ. ದಾವಣಗೆರೆ ದಕ್ಷಿಣ ಅಭ್ಯರ್ಥಿ ಗೆಲ್ಲಿಸ್ಬೇಕು, ಆ ನಿಟ್ಟಿನಲ್ಲಿ ಚರ್ಚೆ ಆಗಿದೆ. ದಾವಣಗೆರೆ ಅಭ್ಯರ್ಥಿ 100% ಗೆಲ್ಲಿಸ್ತೀವಿ. ಕೇಳಿದ್ರೆ ನಾವು ಹೇಳ್ತೀವಿ, ನಮ್ಮನ್ನು ಕೇಳಿಲ್ಲ.